ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಗೌರಿ ಮನೆಯಲ್ಲೇ ಇರ್ತಾಳೆ. ಆಗ ಎಲ್ಲರೂ ಕೂಡ ಸಮಾಧಾನ ಮಾಡ್ಕೊಂಡಿರ್ತಾರೆ. ಶೋಭಾ ಇವಳನ್ನ ರೂಮಿಗೆ ಕರ್ಕೊಂಡು ಹೋಗಮ್ಮ ಅಂತ ಹೇಳಿ ಹೇಳ್ತಾರೆ. ರೂಮಿಗೆ? ಯಾವ ರೂಮಿಗೆ? ಯಾಕೆ ಈ ಮನೆಯಲ್ಲಿ ಅಷ್ಟೊಂದು ರೂಮ್ ಇದೆ, ಯಾವುದು ರೂಮ್ ಖಾಲಿ ಇಲ್ವಾ? ಅಮ್ಮ, ರೂಮ್ಗಳೆಲ್ಲ ಇದೆ, ಆದರೆ ಖಾಲಿ ಇರೋರು ಯಾವ ರೂಮ್ ಇದೆ? ಎಲ್ಲ ರೂಮಲ್ಲೂ ಒಬ್ರೊಬ್ರು ಇದ್ದಾರಲ್ವಾ, ವಿವೇಕ್ ರೂಮಿಗೆ ಕರ್ಕೊಂಡು ಹೋಗ್ಬೇಕಷ್ಟೇ ಅಂತ ಹೇಳಿದಾಗ, ಹೌದು ಕರ್ಕೊಂಡು ಬನ್ನಿ, ನಾನು ಹೋಗಿ ಬೀದಿಲಿ ಬಿದ್ದಿರ್ತೀನಿ ಅಂತ ಹೇಳಿದಾಗ ಇವಳು ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಯಾಕೆ ಅಂತ ಹೇಳಿದಾಗ, ನಾನು ಬೀದಿಲೇ ಇರ್ತೀನಲ್ಲ ಅದಕ್ಕೆ ಅಂತ ಕೇಳ್ತಾ ಇರ್ತಾನೆ. ಆಗ ಇಲ್ಲ, ನನ್ನನ್ನು ಬೀದಿಲಿ ನಿಲ್ಲಿಸ್ಲಿಲ್ವಲ್ಲ ಅದಕ್ಕೆ. ಸರಿ ಆಯಿತು, ನನಗೆ ಯಾವ ರೂಮು ಬೇಡ, ಇಲ್ಲಿ ನನಗೆ ಅಂತ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಜಾಗ ಇರುತ್ತಲ್ವ, ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿದಾಗ, ಯಾಕೆ ಚಂಚಲ, ಅವರಿಬ್ಬರು ಗಂಡ ಹೆಂಡತಿ ಅಂತ ಅಂದಮೇಲೆ ಅವ್ರು ಒಂದೇ ರೂಮಲ್ಲಿ ಇರಬೇಕಲ್ವಾ ಅಂತ ಹೇಳಿದಾಗ, ಹಾಗಂತ ಅವನು ಒಪ್ಕೊಂಡಿಲ್ಲ ಅಲ್ವಾ, ಮತ್ತೆ ಯಾಕೆ ತಾಳೆ ಕಟ್ಟಿದ್ರಿ ಅಂತ ಹೇಳಿದಾಗ, ಗೌರಿ ಸಮಾಧಾನ ಮಾಡ್ಕೊ, ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ, ಕೋಪ ತಣ್ಣಗಾದ್ಮೇಲೆ ಎಲ್ಲ ಸರಿ ಹೋಗ್ತಾರೆ ಅಂತ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಜ್ಜಿ, ಈ ಮನೆಯಲ್ಲಿ ಎಲ್ಲಾದರೂ ನನಗೆ ಅಂತ ಒಂದು ಪುಟ್ಟ ಜಾಗ ಇದ್ದೇ ಇರುತ್ತೆ, ನಾನು ಅಲ್ಲೇ ಉಳ್ಕೋತೀನಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಶೋಭಾ ಇವ್ರನ್ನ ಕರ್ಕೊಂಡು ಹೋಗಮ್ಮ ಅಂತ ಹೇಳಿ ಕಳಿಸ್ತಾಳೆ. ಈ ಕಡೆ ನೋಡಿದ್ರೆ ಅನಿಕೇತ್ ತುಂಬಾ ಇದು ಮಾಡ್ತಾ ಇರ್ತಾನೆ. ಆಗ ಅನಿಕೇತ್, ನಂಗೆ ತುಂಬ ಹಸಿವಾಗ್ತಾ ಇದೆ ಅಂತ ಹೇಳಿದಾಗ, ಹೌದಾ ಬೇಬಿ, ಇರು ಹೋಗಿ ಊಟ ಮಾಡ್ಕೊಂಡು ಬರೋಣ, ನನಗೊಂದು ಕಾಲ್ ಇದೆ, ಇರು ಬರ್ತೀನಿ ಅಂತ ಹೇಳಿದಾಗ, ಸರಿ ನಾನು ರೆಡಿ ಆಗ್ತಾ ಇರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅದೇ ಟೈಮಿಗೆ ಅವ್ರ ಅಮ್ಮ ಕೂಡ ಫೋನ್ ಮಾಡಿಬಿಟ್ಟಿರ್ತಾಳೆ. ಆಗ ಅನಿಕೇತ್ ಎಲ್ಲೋ ಇದೆಯಾ ಅಂತ ಹೇಳಿದಾಗ, ಅಯ್ಯೋ ಒಂದು ಒಳ್ಳೆ ಕೆಲಸಕ್ಕೆ ಬಂದಿದ್ದೀನಮ್ಮ, ಎಲ್ಲಿ ಅಂತ ಹೇಳಿ ಕೇಳಬೇಡ, ಸಸ್ಪೆನ್ಸ್ ಆಗಿ ಇಟ್ಟಿದ್ದೀನಿ ಅಂತ ಹೇಳಿದಾಗ, ಸರಿ ಆಯಿತು, ಅಲ್ಲೆಲ್ಲ ಹೇಗಾಯಿತು, ಮದುವೆನೂ ಅಟೆಂಡ್ ಮಾಡೋಕ್ಕಾಗದೇ ಇರುವಂತಹ ಏನು ಕೆಲಸ ನಿನಗೆ? ಅಯ್ಯೋ ಮದುವೆನೇ ನಡೀತಾ ಇರಬೇಕಿದ್ರೆ ಅಲ್ಲಿ ಬಂದು ಅಟೆಂಡ್ ಮಾಡಿ ಏನಾಗಬೇಕಾಗಿತ್ತು? ಅಯ್ಯೋ ಮದುವೆ ನಡೀತು ಕಣೋ. ಏನೋ ಮದುವೆ ನಡೀತಾ? ಆ ಮೋನಿಕಾ ಮದುವೆಯಿಂದ ಓಡೋಗಿದ್ದಾಳಲ್ವಾ ಅಂತ ಹೇಳಿದಾಗ, ಹೌದು ಕಣೋ, ಆದರೆ ಅವನಿಗೆ ಅಷ್ಟೊಂದು ಯೋಚನೆ ಮಾಡೋಕ್ಕಾಗದೇ ಇರೋ ಟೈಮಲ್ಲಿ ಮದುವೆ ಹೇಗಮ್ಮ ನಡೀತು ಅಂತ ಹೇಳಿದಾಗ, ಅವನಿಗೆ ಯೋಚನೆ ಮಾಡೋಕ್ಕೆ ಬಿಟ್ಟರೆ ತಾನೇ ಮದುವೆ ನಡೀತು, ಅದು ಬೇರೆ ಯಾರ ಜೊತೆನೂ ಅಲ್ಲ ಕಣೋ, ಆ ಮೋನಿಕಾ ಇದ್ದಾಳಲ್ಲ ಅವಳ ತಂಗಿ ಗೌರಿ ಜೊತೆ. ಏನೋ ಮೋನಿಕಾ ಒಬ್ಬಳೆ ಮಗಳಲ್ವಾ? ಅಯ್ಯೋ ಇಲ್ಲ ಕಣೋ, ಆ ಮೋನಿಕಂಗೆ ಮಂಟಪ ರೆಡಿ ಮಾಡೋಕ್ಕೆ ಬಂದಿದ್ರಲ್ಲ ಇಬ್ಬರು ಹುಡುಗಿಯರು, ಅವರು ತಂಗಿನೇ, ಅದರಲ್ಲಿ ಗೌರಿ ದೊಡ್ಡೋಳು, ಅವಳನ್ನೇ ವಿವೇಕ್ಗೆ ಮದುವೆ ಮಾಡಿಕೊಟ್ಟಿದ್ದು ಅಂತ ಹೇಳಿದಾಗ, ಏನಮ್ಮ ಹೇಳ್ತಾ ಇದೆಯಾ, ಅವರು ಶ್ರೀಮಂತರಲ್ವಾ? ಅಯ್ಯೋ ಫುಲ್ಲು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಣೋ ಅವ್ರದ್ದು, ಮಾರಿಸ್ತಾ ಇದ್ರು, ಹಾಗೆ ವಿವೇಕ್ ಕಟ್ಟಿದ್ದಾರೆ. ಏನಮ್ಮ ಹೇಳ್ತಾ ಇದೆಯಾ? ಹೌದು ಕಣೋ. ಯಾಕೋ ಏನಾಯಿತು ಇಷ್ಟೊಂದು ಡಲ್ಲಾಗಿ ಮಾತಾಡ್ತಾ ಇದೆಯಾ? ಏನಿಲ್ಲಮ್ಮ, ಒಂದು ನಿಮಿಷ ಇರು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ. ಅಲ್ಲ, ಇವಳು ಮೇಕಪ್ ಆಡ್ಕೊಂಡು ನನಗೆ ಯಾಮಾರಿಸ್ಬಿಟ್ಲಾ? ಇವಳು ಶ್ರೀಮಂತಲು ಅಂತ ಹೇಳಿ ನಾನು ಕರ್ಕೊಂಡು ಬಂದರೆ ನನಗೆ ಪಂಗ್ನಮ್ಮ ಹಾಕ್ಬಿಟ್ಲಾ? ನಾನು ಮಾತ್ರ ಇವಳನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಒಳಗಡೆ ಬರ್ತಾನೆ. ಅವಳು ಮೇಕಪ್ ಮಾಡ್ಕೋತಾ ಇರ್ತಾಳೆ. ಅಮೂಲ್ಯ, ನೀನು ನಿಜವಾಗ್ಲೂ ಮೋನಿಕಾ ಇಷ್ಟು ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ದೀಯಾ ಅಂತ ಹೇಳಿದಾಗ, ಯಾಕೆ ಏನಾಯಿತು ಅಂತ ಹೇಳಿದಾಗ, ಅದು ಈ ಬ್ಯೂಟಿಫುಲ್ ಆಗಿರೋರು ಮತ್ತು ಶ್ರೀಮಂತರು ಇಬ್ಬರು ಒಟ್ಟಿಗೆ ಸಿಗೋದು ಕಷ್ಟ ಅಲ್ವಾ, ಅದಕ್ಕೆ ಅಂತ ಹೇಳಿದಾಗ, ನೀನು ಹಾಗೆ ಅಲ್ವಾ, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ನೀನು ಅನುಕೂಲಿಸ್ತಾನೆ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಆಗ ಹೌದೌದು, ನಾವಿಬ್ಬರು ಎಷ್ಟು ಬಕ್ರಾಗಳು, ಎಷ್ಟು ಯಾಮಾರಿಸ್ಕೊಂಡಿದ್ದೀವಿ ಅಂತ ಅಂದರೆ, ನನ್ನ ಹತ್ರನೂ ಏನೂ ಇಲ್ಲ, ನಿನ್ನ ಹತ್ರನೂ ಏನೂ ಇಲ್ಲ, ಆದರೂ ನಾವಿಬ್ಬರು ಮದುವೆಯಾಗಿ ನಾವಿಬ್ಬರು ಶ್ರೀಮಂತರು ಅಂತ ಅಂದ್ಕೊಂಡಿದ್ದೀವಿ. ಇದರಿಂದ ಮೊದಲು ಫಸ್ಟ್ ಇಲ್ಲಿ ಎಸ್ಕೇಪ್ ಆಗಬೇಕು, ಇದು ಯಾಕೋ ವರ್ಕೌಟ್ ಆಗಲ್ಲ ಅಂತ ಹೇಳಿದಾಗ, ಅನಿಕೇತ್ ನೀವು ಹಸಿವಾಗ್ತಾ ಇದೆ ಅನಿಸುತ್ತೆ, ಅದಕ್ಕೆ ಹೇಗೆಲ್ಲ ಮಾತಾಡ್ತಾ ಇದೆಯಾ, ತಗೋ ಸ್ಯಾಂಡ್ವಿಚ್ ತಿನ್ನು. ಅಯ್ಯೋ ಫ್ರೆಶ್ಶಾಗೇ ಇಲ್ಲ ಸ್ಯಾಂಡ್ವಿಚ್. ನಾನು ನಮ್ಮಮ್ಮ ಯಾವಾಗಲೂ ಅಷ್ಟೇ, ಫುಡ್ಡು ಮತ್ತು ಬ್ಯೂಟಿನಲ್ಲಿ ಕಾಂಪ್ರಮೈಸೇ ಆಗೋದಿಲ್ಲ, ಫಾಸ್ಟ್ ಫುಡ್ ಯಾವಾಗಲೂ ನನಗೆ ಫ್ರೆಶ್ ಆಗಿರಬೇಕು, ತಿನ್ನೋದಕ್ಕೆ ತಂಗ್ಳು ಅನ್ನೋ ಗತಿ ಇಲ್ಲ ಅನಿಸುತ್ತೆ, ಫ್ರೆಶ್ ಫುಡ್ಡು ಫಾಸ್ಟ್ ಫುಡ್ ಆಗಿರೋದು ಬೇಕಾ? ಇವಳನ್ನ ಮೊದಲು ಇವಳಿಂದ ಎಸ್ಕೇಪ್ ಆದರೆ ಸಾಕು ನಾನು ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾನೆ. ಸರಿ ಮೋನಿಕಾ, ನನಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಳಿಗೆ ಏನು ಗೊತ್ತಾಗೋದಿಲ್ಲ, ಸುಮ್ಮನೆ ಹಾಗೆ ರೂಮಲ್ಲಿ ಇರ್ತಾಳೆ. ಈ ಕಡೆ ಕೆಲಸದವರು ಇವಳಿಗೆ ಮನೆ ತೋರಿಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೊಂದು ಸ್ಟೋರ್ ರೂಮ್ ಕಾಣಿಸುತ್ತೆ. ಈ ರೂಮಲ್ಲಿ ಯಾರಿದ್ದಾರೆ ಅಂತ ಹೇಳಿದಾಗ, ಅಮ್ಮ ಅದು ಸ್ಟೋರ್ ರೂಮ್ ಅಮ್ಮ, ಬೇಡದೇ ಇರೋದು ಯಾವುದಾದ್ರೂ ವಸ್ತುಗಳಿತ್ತು ಅಂದರೆ ಇಲ್ಲಿ ಇರ್ತಾರೆ. ಸರಿ ಆಯಿತು, ನಾನು ಇಲ್ಲೇ ಇರ್ತೀನಿ ಅಮ್ಮ, ಇಲ್ಲೆಲ್ಲ ನೀವು ಇರೋದು ಅಂತ ಹೇಳಿದಾಗ, ನಾನು ಇಲ್ಲೇ ಇರ್ತೀನಿ ಅಕ್ಕ, ಪರವಾಗಿಲ್ಲ ಅಂತ ಹೇಳಿದಾಗ, ಅಯ್ಯೋ ನನ್ನ ಅಕ್ಕ ಅಂತ ಕರಿತಾ ಇದ್ದೀರಾ? ಹೌದಕ್ಕ, ಏನು ನೀವು ಮನುಷ್ಯರೇ ಅಲ್ವಾ ಅಂತ ಹೇಳ್ತಾಳೆ. ಸರಿ ಅಮ್ಮ, ದೊಡ್ಡವ್ರು ಒಂದು ಮಾತು ಕೇಳೋಣ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಅಮ್ಮೋರೆ, ಇವರು ಸ್ಟೋರ್ ರೂಮಲ್ಲಿ ಇರ್ತಾರಂತೆ ಅಂತ ಹೇಳಿದಾಗ, ಏನೋ ಸ್ಟೋರ್ ರೂಮಲ್ಲ, ಅಲ್ಲಿ ಬರೀ ಬೇಡದೇ ಇರೋ ವಸ್ತುಗಳನ್ನ ಇಟ್ಟಿರೋದು, ಅಲ್ಲಿ ಯಾರೂ ಇರೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ, ಬೇಡದೇ ಇರೋರೆಲ್ಲರೂ ಅಲ್ಲೇ ಇರ್ತೀನಿ ಅಂತಂದರೆ ಇರಲಿ ಬಿಡಿ ಅಂತ ಹೇಳಿ ಇವಳು ಹೇಳ್ಬಿಡ್ತಾಳೆ ಸರಿತಾ. ಆಗ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ಪರವಾಗಿಲ್ಲ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡು, ನಿನಗಿವತ್ತು ಪುಟ್ಟ ಜಾಗ ಸಿಕ್ಕಿದೆ ಅಂತ ಬೇಜಾರು ಮಾಡ್ಕೋಬೇಡ, ನಿನಗೇನೇ ಆದರೂ ಕೂಡ ನಾನು ಮತ್ತು ತಾತ ಇದ್ದೀವಿ, ನಿನಗೇನೇ ಕಷ್ಟ ಬಂದರೂ ನಾನು ಹೇಳ್ಕೊಬೋದು ಅಂತ ಹೇಳಿದಾಗ, ಸರಿ ಅಜ್ಜಿ, ಯಾವತ್ತೂ ಕೂಡ ಪರೀಕ್ಷೆ ಇಲ್ಲದೆ ಇರೋ ಮನುಷ್ಯ ಇರೋದಕ್ಕಾಗೋದಿಲ್ಲ, ಪರೀಕ್ಷೆಗಳು ಅವನಿಗೆ ಬರ್ತಾ ಇದೆ ಅಂದರೆ ಅವನ ಜೀವನದಲ್ಲಿ ಅವನು ಏಟು ತಿಂದು ಗಟ್ಟಿ ಆಗಬೇಕು ಅಂತ ಅರ್ಥ. ನನಗೂ ಇವಾಗ ಹಾಗೇ ಇದೆ, ಪರಿಸ್ಥಿತಿ ಪರೀಕ್ಷೆಗಳನ್ನ ತಂದಿಡ್ತಾ ಇದೆ, ಅದನ್ನೆಲ್ಲ ನಾನು ಫೇಸ್ ಮಾಡ್ತೀನಿ ಅಂತ ಹೇಳ್ತಾಳೆ. ನಿನ್ಗೆ ಒಳ್ಳೇದು ಹಾಗೆ ಆಗುತ್ತೆ ಕಂದ ಅಂತ ಹೇಳಿ ಅವ್ರ ಅಜ್ಜಿ ಕೂಡ ಅಲ್ಲಿಂದ ಕಳಿಸ್ತಾರೆ.
ಅಕ್ಕ ನನಗೆ ಒಂದು ಸಹಾಯ ಮಾಡ್ತೀರಾ? ಅಮ್ಮ ನಾನು ಇದನ್ನೆಲ್ಲ ಮಾಡ್ಕೊಡ್ತೀನಮ್ಮ ಅಂತ ಹೇಳಿದಾಗ, ಅಕ್ಕ ನನಗೊಂದು ಬಕೆಟು ಪೊರ್ಕೆ ಬಟ್ಟೆ ತಂದು ಕೊಟ್ಟರೆ ಸಾಕು, ನಾನೆಲ್ಲ ಕ್ಲೀನ್ ಮಾಡ್ಕೋತೀನಿ. ನಾನಿರೋ ಜಾಗನ ನಾನೇ ಕ್ಲೀನ್ ಮಾಡ್ಕೋತೀನಿ. ಅದು ಇಟ್ಟು ಹೆಜ್ಜೆಯಿಂದನೇ ಮಾಡ್ಕೋತೀನಿ. ಅಮ್ಮ ನಿಜವಾಗ್ಲೂ ನೀವು ತುಂಬ ಒಳ್ಳೆಯವ್ರಮ್ಮ. ನಿಮ್ಮ ಒಳ್ಳೆ ಮನಸ್ಸಿಗೆ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಒಳ್ಳೇದಾಗಬೇಕಲ್ವಾ? ಆ ನಂಬಿಕೆ ಮೇಲೆ ಅಲ್ವಾ ನಾನು ಇರೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಅಮ್ಮ ಅಂತ ಹೇಳಿ ಬಕೆಟು ಎಲ್ಲನೂ ತಂದು ಕೊಡ್ತಾರೆ. ಸರಿ ಆಯಿತು ಅಂತ ಹೇಳಿ ಅವಳು ನೀಟಾಗಿ ಎಲ್ಲನೂ ತೆಗೆದು ಬೇಡದೇ ಇರೋದನ್ನೆಲ್ಲ ಹೊರಗಡೆ ಇಟ್ಬಿಟ್ಟು ಆಮೇಲೆ ರೂಮೆಲ್ಲ ಕ್ಲೀನ್ ಮಾಡ್ಕೋತಾಳೆ. ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈ ಕಡೆ ಪಾಪ ಇವಳು ಬೇಜಾರು ಮಾಡಿಕೊಂಡು ಹೊರಗಡೆ ಬಂದು ನಿಂತ್ಕೊಂಡಿರ್ತಾಳೆ. ಪಾಪ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೋ ಏನೋ, ಗೌರಿ ಗೌರಿ ಅಂತ ಹೇಳಿ ಕನ್ವರಿಸ್ತಾ ಇರ್ತಾಳೆ. ಅದೇ ಟೈಮಿಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬಂದುಬಿಡ್ತಾರೆ. ಆಗ ಏನಾಯಿತು ಯಾಕಂತ ಮನೆ ಒಳಗಡೆನೂ ಇಲ್ಲ ಈ ರೀತಿ ಬಾಗಿಲಲ್ಲಿ ನಿಂತಿದ್ಯಾ? ಪಾಪ ನಿನ್ನ ಮಗಳು ಮದುವೆ ಆಗ್ತಿದಾರ ಆಯಿತು ಅಂತನಾ? ನೀನಲ್ವಾ ನಿನ್ನ ಮಗಳು ಮದುವೆ ಮಾಡಿರೋದು? ನಿನ್ನ ಪರಿಸ್ಥಿತಿನೇ ಹೀಗೆ. ಇನ್ನು ಅವಳನ್ನ ಮನೆಯಿಂದ ಆಚೆ ಹಾಕಿರ್ತಾರೇನೋ ಅಂತ ಹೇಳಿದಾಗ, ನನ್ನ ಮಗಳನ್ನ ಹಾಗೆಲ್ಲ ಆಚೆ ಹಾಕೋದಿಲ್ಲ. ಯಾಕಕ್ಕ ಏನಾಯಿತು? ನಿಮ್ಮ ಮಗಳ ಜೊತೆ ಓಡಾಡ್ತಾ ಇರ್ತಾಳೆ. ಮೊದಲೋಗಿ ಅದ್ರ ಬಗ್ಗೆ ವಿಚಾರ ಮಾಡಿ ಆಮೇಲೆ ನಮ್ಮನೆ ಸುದ್ದಿ ಬಗ್ಗೆ ಮಾತಾಡೋರಂತೆ ಅಂತ ಹೇಳಿ ಚಿನ್ನ ಹೇಳ್ಬಿಡ್ತಾಳೆ. ಆಗ ಅಯ್ಯೋ 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 ಮಾಟ್ಗಾತಿ, ನನ್ನ ಮಗನ ಬಲೆಗೆ ಹಾಕೊಂಡಿದ್ದಾನೆ ಕಣೆ ನಿನ್ನ ಮಗ ಅಂತ ಹೇಳಿದಾಗ, ಹೌದೌದು ನನ್ನ ಮಗಳನ್ನ ಬಲೆಗೆ ಹಾಕೊಂಡಿರೋ ನಿನ್ನ ಮಗ, ನಿನ್ನ ಮಗಳನ್ನ ಬಲೆಗೆ ಹಾಕೊಂಡಿರೋ ನನ್ನ ಮಗ ಅಂತ ಹೇಳೋದಕ್ಕೆ ಬಂದಿದ್ಯಾ? ಮೊದಲು ಹೆಣ್ಮಕ್ಳನ್ನ ಸರಿಯಾಗಿ ಬೆಳೆಸೋದು ಕಲಿಯೇ ಅಂತ ಹೇಳಿ ಇಬ್ಬರು ಜಗಳಾಡ್ಕೊಂಡು ಹೋಗ್ತಾರೆ. ಚಿನ್ನು ಅವ್ರು ಹೇಳ್ದಾಗೆ ಅಕ್ಕನ ನಿಜವಾಗ್ಲೂ ಮನೆಯಿಂದ ಆಚೆ ಹಾಕ್ಬಿಟ್ಟಿರ್ತಾರೇನೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲಮ್ಮ, ಅವರು ತುಂಬ ದೊಡ್ಡ ಮನುಷ್ಯರು, ದೊಡ್ಡ ಮನೆಯಲ್ಲಿರೋರು, ಹಾಗೆಲ್ಲ ಏನೂ ಆಗೋದಿಲ್ಲ, ನೀನು ಸಮಾಧಾನ ಮಾಡ್ಕೊ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆದರೂ ಕೂಡ ಅವಳಿಗೆ ಸಮಾಧಾನ ಆಗೋದಿಲ್ಲ. ಅದು ಗೌರಿಗೊಂದ್ಸಲ ಫೋನ್ ಮಾಡಿಬಿಡೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಸರಿ ಆಯಿತು ಅಂತ ಹೇಳಿ ಅವಳು ಫೋನ್ ಮಾಡೋದಕ್ಕೆ ಹೋದರೆ ಸ್ವಿಚ್ ಆಫ್ ಆಗಿರುತ್ತೆ. ಸ್ವಿಚ್ ಆಫ್ ಆಗಿದೆ ಅಮ್ಮ ಅಂತ ಹೇಳಿದಾಗ, ಸರಿ ಇನ್ನು ಹೀಗೆ ಮಾತಾಡೋದು ಅಂತ ಹೇಳಿ ಕೇಳ್ತಾ ಇರಬೇಕಿದ್ರೆ ಚಂಚಲ್ ಅವ್ರು ನನಗೆ ನಂಬರ್ ಕೊಟ್ಟಿದ್ರು, ನಾನು ಅವ್ರಿಗೆ ಫೋನ್ ಮಾಡ್ತೀನಿ ಇರು ಅಂತ ಹೇಳಿ ಫೋನ್ ಮಾಡ್ತಾಳೆ. ಸರಿ ಆಯಿತು ಅಂತ ಹೇಳಿ ಫೋನ್ ಮಾಡಿದಾಗ ಅವಳು ಕೂಡ ರಿಸೀವ್ ಮಾಡ್ತಾಳೆ. ಹೇಳಿಕಂತ ಅಂತ ಹೇಳಿದಾಗ, ಅದು ಚಂಚಲ್ ಅವರೇ ನನ್ನ ಮಗಳು. ನಿಮ್ಮ ಮಗಳ ಇಲ್ಲಿ ತುಂಬ ಚೆನ್ನಾಗಿದ್ದಾಳೆ, ಮಹಾರಾಣಿ ಥರ ನೋಡ್ಕೋತಾ ಇದ್ದಾರೆ, ಎಲ್ಲರೂ ಅವ್ರು ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಇವ್ರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಚಿನ್ನು ಇದೇನೆ ಇವ್ರು ಹೀಗೆ ಹೇಳ್ತಾ ಇದ್ದಾರೆ, ಅಕ್ಕನ ಅವರೆಲ್ಲರೂ ಚೆನ್ನಾಗಿ ನೋಡ್ಕೋತಾ ಇರ್ತಾರೇನೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಬೇಜಾರು ಮಾಡ್ಕೊಂಬಿಟ್ಟಿರ್ತಾಳೆ. ಅಮ್ಮ ಏನಮ್ಮ ನೀನು, ಅವ್ರ ಮನೆಯಲ್ಲಿ ಎಲ್ಲರೂ ಎಷ್ಟು ದೊಡ್ಡವರು, ಎಷ್ಟು ದೊಡ್ಡ ಸುದ್ದಿ ಇರುತ್ತೆ, ಅಂಥದ್ರಲ್ಲಿ ನೀನು ಇವಾಗ ಈ ಥರ ಎಲ್ಲ ಮಾಡಿದ್ರೆ ಅವ್ರ ಮನೆಗೆ ತುಂಬ ತೊಂದರೆ ಆಗೋದಿಲ್ವಾ? ಅವ್ರು ಹೇಳ್ದಾಗೆ ಅಕ್ಕನ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ, ನೀನೇನು ಭಯ ಪಟ್ಕೋಬೇಡಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಈ ಕಡೆ ಗೌರಿ ಪಾಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ರೂಮಲ್ಲೇ ಕೂತಿರ್ತಾಳೆ. ಈ ಕಡೆ ವಿವೇಕ್ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಕೂತಿರ್ತಾನೆ. ಎಲ್ಲರೂ ಕೂಡ ಮುಂದಿನ ವಿಡಿಯೋದಲ್ಲಿ ಊಟ ಮಾಡ್ತಾ ಇರ್ತಾರೆ. ಇವಳನ್ನು ಕೂಡ ಕರೆಯೋದಕ್ಕೆ ಕಳಿಸ್ತಾರೆ. ಅವಳು ಊಟಕ್ಕೆ ಬಂದ ತಕ್ಷಣವೇ ವಿವೇಕ್ ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಅಜ್ಜಿ ಗೌರಿನ ಊಟಕ್ಕೆ ಕರೆದ್ರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅವಳೇನು ಬರೋದು ಬೇಕಾಗಿಲ್ಲ, ಅವಳಿಗೆ ಅಲ್ಲೇ ಊಟ ಕೊಡಿ ಅಂತ ಹೇಳಿ ಹೇಳ್ತಾರೆ. ಅಣ್ಣ ಕೊಡೋದೇನು ಬೇಡ, ಬರ್ತಾ ಇದ್ದಾರೆ ನೋಡು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅವ್ನು ಪಟ್ಟ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆಗ ವಿವೇಕ್ ಊಟ ಮಾಡು ಅಂತ ಹೇಳಿ ಅವ್ರ ಅಮ್ಮ ಹೇಳಿದಾಗ, ಕೆಲವ್ರ ಮುಖ ನೋಡಿದ್ರೆ ಹೊಟ್ಟೆ ಹಸ್ದಾಗಿದ್ರು ಕೂಡ ಹೊಟ್ಟೆ ತುಂಬ್ದಾಗಿರುತ್ತಮ್ಮ, ನನಗೆ ಊಟ ಬೇಡ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ತಾ ಇರ್ತಾನೆ. ಗೌರಿ ಬೇಜಾರು ಮಾಡಿಕೊಂಡು ನಿಂತ್ಕೊಳ್ಳಿ ನಾನೇ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ.